ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾವ, ಬೇರೆ ಬೇರೆ ಕಡೆ ಊಟ ಮಾಡ್ತೀರಿ, ಅದೇ ರೀತಿ ಊಟ ಅದ. ಆದ್ರೆ ಇಲ್ಲೇನು ವಿಶೇಷತೆ ಅಂದ್ರೆ ನಮ್ದು ಆಕಳಿಗೆ ಮೇವು ಬೇಕಲ್ಲ. ಈಗ ಜೋಳಕ್ಕ ಗೋಧಿಗೂ ಭಾಳ ವ್ಯತ್ಯಾಸ ಅದ. ಈಗ ಜೋಳ ಬೆಳಿತೀವಿ, ಜೋಳದ ಕಳಕಿ ದನಗಳಿಗೆ ಆಗ್ತದ, ಜೋಳ ನಮಗ್ ಆಗ್ತದ. ಅದೇ ಗೋಧಿ ಬೆಳೆದಾಗ ಗೋಧಿ ನಮಗ್ ಆಗ್ತದ, ಗೋಧಿ ಮೇವು ಹುಲ್ಲೇನದ ದನಗಳಿಗೆ ಆಗಲ್ಲ, ಅದು ಸುಡ್ಬೇಕಾಗ್ತದ. ಸೊ ಅದಕ್ಕೆ ನಾವು ಜೋಳ ಉಂಡಷ್ಟು ದನಗಳಿಗೆ ಮೇವು ಹೆಚ್ಚಿಗೆ ಆಗ್ತದ. ಹಂಗಂತೇಳಿ ಜೋಳದಿಂದ ಎಲ್ಲಾನು ಆಗ್ತದ ಇಲ್ಲ ಅನ್ನೋದು ನಮ್ಗೆ ಡೌಟ್ ಇತ್ತು. ಭಾಳ ಮಂದಿಗೆ ಜೋಳದ ಬಗ್ಗೆ ರೊಟ್ಟಿ ಗೊತ್ತದ, ಅಕ್ಕ ಏನೋ ಒಂದು 2-3 ಐಟಮ್ ಗೊತ್ತವ. ಅದಕ್ಕೆ ನಾವು ಜೋಳದಾಗ ಏನೇನು ಮಾಡ್ಬೋದು ಅಂತ ನೋಡಕ್ ಹೋದಾಗ ನಾವು ಹಳ್ಳಿ ಹೆಣ್ಮಕ್ಳಿಗೆ ಕೇಳ್ಕೊಂಡು ಮಾಡಕ್ ನಿಂತೀವಿ. ಇವತ್ತು ಸ್ವೀಟ್ ಅದ, ನಿಮ್ಮಲ್ಲಿ ಖಾರನೂ ಅದ. ಆಮೇಲೆ ಇಲ್ಲಿ ಏನೇನು ಅದ, ಅನ್ನನೂ ಅದ. ಅಂದ್ರೆ ಜೋಳದಿಂದನೇ ಅನ್ನ ಅದ, ನುಚ್ಚದ, ಗಂಜಿ ಅದ. ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗ್ತದೆ ಬಿಸಿ ರೊಟ್ಟಿ. ಆಮೇಲೆ ಅದು ಮುಟ್ಟಿಗೆ ಎತ್ ಮಾಡ್ಯಾರ, ಅಂದ್ರೆ ಬಿಸಿ ರೊಟ್ಟಿಗೆ ಬೆಳ್ಳುಳ್ಳಿ ಹಚ್ಚಿಸಿಂದ ಮಾಡ್ತಾರ. ಅಂದ್ರೆ ಊಟದಾಗ ಟೇಸ್ಟ್ ವಿವಿಧತೆ ಇಟ್ಕೊಂಡು ನೀವು ಕೊಡ್ಬೋದು ಮಕ್ಕಳಿಗೆ. ಆಮೇಲೆ ಹುಳುಬಾನ ಆಗ್ತದ. ಆಮೇಲೆ ಉಂಡೆಲ್ಲ ನಿಮ್ಮ ಹತ್ರ ತಂಬಿಟ್ಟು ಅಂತ ಹೇಳಿ, ಇದು ಆಕ್ಚುಲಿ ನಾಗರ ಪಂಚಮಿಗೆ ಹಳ್ಳೇನ್ ಮಾಡ್ತಾರಲ್ಲ, ಆ ಹಳ್ಳ ಮಾಡೋ ಟೈಮಿಗೆ ಹಳ್ಳಿಂದ ಉಂಡಿ ಮಾಡ್ತಾರ. ನಾಗರ ಪಂಚಮಿ ಇದು ಯೂಸ್ ಮಾಡ್ತಾರ. ಆಮೇಲೆ ದಾಣಿ ಹುರಿಯೋ ಟೈಮಿಗೆ ಸ್ವಲ್ಪ ಅಕ್ಕಿ ಜೋಳ ಹೊಂದಿರ್ತಾವ. ಆ ಜೋಳ ಅನ್ಕಾರ ಮತ್ತ ಅವಕ್ಕೆ ಬೀಸಿಂದ ತಂಬಿಟ್ಟ ಉಂಡಿ ಅಂತ ಮಾಡ್ತಾರ. ಸೊ ಆ ತಂಬಿಟ್ಟು ಅದನ್ನು ವೇಸ್ಟ್. ಈಗ ನಾವು ಮಾಡರ್ನ್ ಮ್ಯಾನೇಜ್ಮೆಂಟ್ ಒಳಗೆ ಜಾಯಿಂಟ್ ಪ್ರಾಡಕ್ಟ್, ಬೈ ಪ್ರಾಡಕ್ಟ್ ಎಲ್ಲ ಕಲಿಸ್ತಾರ. ನಮ್ಮ ಹಿರಿಯರಿಗೆ ಅದ ಗೊತ್ತಿತ್ತು, ಜಾಯಿಂಟ್ ಪ್ರಾಡಕ್ಟ್ ಏನೋ, ಬೈ ಪ್ರಾಡಕ್ಟ್ ಏನೋ ಅಂತ ಹೇಳಿ. ಸೊ ಅದಕ್ಕೆ ಆ ರೀತಿ ಅದ. ಆಮೇಲೆ ಬಜ್ಜಿ ಸಹಿತ ಬಜ್ಜಿ ಆಗಲ್ಲ ಅಂದ್ರೆ ಭಾಳ ಮಂದಿ ಗೊತ್ತೇ, ಬಜ್ಜಿ ಅಂದ್ರೆ ಕಡ್ಲಿ ಹಿಟ್ಟೇ ಬೇಕು ಅಂತ ಹೇಳಿ. ಇವತ್ತು ನೀವು ಬಜ್ಜಿ ಅಂತ ಇಲ್ಲತ್ತಿರಲ್ಲ, ಇದನ್ನು ಜೋಳದ ಹಿಟ್ಟಿಂದದ. ಅಂದ್ರೆ ಆಲ್ಮೋಸ್ಟ್ 2-2.5 kg ಹಿಟ್ಟಿಗೆ ಒಂದು 100 ಗ್ರಾಮ್ ಕಡ್ಲಿ ಹಿಟ್ಟು ಹಾಕಿಲ್ಲ, ಜೋಳದ ಹಿಟ್ಟಿಂದ ಬಜ್ಜಿ ಆಗ್ಯದ. ಆಮೇಲೆ ಹಪ್ಪಳ ಸಂಡಿಗೆ ಅವನು ಜೋಳದ ಅದಾವ. ಇವತ್ತು ನಾವು ಭಾಳ ಕಾರ್ಯಕ್ರಮದಾಗ ಮಾರ್ಕೆಟ್ಲಿಂದ ತಂದು ಹಪ್ಪಳ ಕರಿತೇವೆ, ಅವೆಲ್ಲ ಮಷಿನ್ದಾಗ ತಯಾರಾಗ್ತಾವ. ಅದಕ್ಕೆ ಸಂಸ್ಕಾರ ಸಿಕ್ಕಿರೋದು ಅದು ಒಂದು. ಆಮೇಲೆ ಆ ಹಿಟ್ಟು ಜಿಗಿ ಬರಸೋದಾಗಿ ಅದೇನೋ ಬೇರೆ ಬೇರೆ ವಿಚಾರ ಆಗ್ಬೇಕಾಗ್ತದೆ. ಯಾಕಂದ್ರೆ ಮಷಿನ್ದಾಗ ಸೆಟ್ ಆಗ್ಬೇಕಾದ್ರೆ ಆ ಮಷಿನ್ ಟೆಂಪರೇಚರ್, ಟರ್ಜಿಡಿಟಿ ಏನಂತಾರೆ ಫಿಸಿಕ್ಸ್ ಟರ್ಮಿನಾಲಜಿಸ್, ಅದ್ರ ತಕ್ಕ ಸ್ವಲ್ಪ ಕೆಮಿಕಲ್ ಏನಾದ್ರೆ ಹಾಕ್ಬೇಕಾಗ್ತದೆ. ಇದ್ರೊಳಗೆ ಹಂಗಿಲ್ಲ. ಇವೆಲ್ಲ ಜೋಳ ಮನ್ಯಾಗ ಹೆಣ್ಮಕ್ಳು ಕುಟ್ಟಿ ಕುದಿಸಿ ಹಾಕಿದ್ದದ. ಸೊ ಅದಕ್ಕೆ ಎಲ್ಲಾನು ಜೋಳದ. ಎಷ್ಟು ಜೋಳ ಕನ್ಸಂಪ್ಷನ್ ಎಷ್ಟಾಗ್ತದ ಅಷ್ಟು ದನಗಳಿಗೆ ಮೇವು ಆಗ್ತದೆ, ದನಗಳು ಉಳಿತಾವ ಅನ್ನೋ ಕಾನ್ಸೆಪ್ಟ್ ಮೇಲೆ. ಅದಕ್ಕೆ ದಯವಿಟ್ಟು ಗೋಧಿ ಹೆಚ್ಚಿಗೆ ಕೂಡ ಬಂದು ಜೋಳದ ಬಗ್ಗೆ ಪ್ರಮೋಟ್ ಮಾಡೋ ಮತ್ತೆ ಊಟ ಅದ.